ವಾಲ್ಯೂಷನ್ ಮಾಡಿದ ಕಾರಣ ಲಾಟ್ ಚೆಕ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಮುಂದೆ ಎಲ್ಲರೂ ಅದೇ ಥರ ಮಾಡ್ಬೋದು, ಹಾಗಾಗಿ ನಾವು ಪ್ರಿವೆಂಟ್ ಮಾಡಬೇಕಾಗಿತ್ತು ಅಂತ ಹೇಳ್ತೀವಿ. ನೋಡ್ರಿ, ಇದ್ರ ಹಿಂದೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸುಮಾರು 10 ಸಮಾವೇಶ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಆಗಿದೆ. ಅತ್ಯಂತ ಶಾಂತ ರೀತಿಯಿಂದ ಆ ಸಮಯದಲ್ಲಿ ಕೂಡ ಸಮಾವೇಶ ಆಗಿದೆ. ಅದ ನಂತರ ಬೆಳಗಾಂ ಅಧಿವೇಶನ ನಡೆದಂಥ ಸಂದರ್ಭದಲ್ಲೇ ಈಗಿನಕ್ಕಿಂತ 4 ಪಟ್ಟು ಹೆಚ್ಚು ಜನ ಇರುವಂಥ ದೊಡ್ಡ ಸಮಾವೇಶಗಳು ಆ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ, ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ. ಈಗೂ ಕೂಡ ಶಾಂತ ರೀತಿಯ ಸಭೆಯನ್ನೇ ಎತ್ತಿದ್ರು. ಮುಖ್ಯಮಂತ್ರಿಗಳಿಗೆ ಸಮಾಜದ ಸ್ವಾಮೀಜಿಯವರು ವಿನಂತಿಯನ್ನು ಮಾಡಿಕೊಂಡ್ರು, ಇಲ್ಲಿ ಬಂದು ನಮ್ಮ ಮನವಿಯನ್ನು ತೆಗೆದುಕೊಳ್ರಿ, ಸಮಾಜದ ನೋವು ಏನೈತಿ, ಸಮಾಜದ ಬೇಡಿಕೆ ಏನೈತಿ, ಅದಕ್ಕೆ ಸ್ಪಂದಿಸ್ರಿ ಅಂತೇಳಿ. ಅದಕ್ಕೆ ಅವರು ಅಲ್ಲಿ ಬರಲಿಕ್ಕೆ ತಯಾರಾಗಲಿಲ್ಲದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರು ಬರ್ಲಿಕ್ಕೆ ನಾವು ಅದ್ರ ಹೋಗಿ ಅವರಿಗೆ ವಿನಂತಿ ಮಾಡ್ತೇವೆ ಅಂಥೇಳಿ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಶಾಂತಯುತವಾಗಿ ಹೋಗ್ಬೇಕಾರೆ ಅದ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ತಲೆ ಹೊಡೆಯುವಂಥ, ಕೈಕಾಲು ಮುರಿಯುವಂಥ, ಸ್ವಾಮೀಜಿಗಳ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡುವಂಥ ಪ್ರಯತ್ನ ಮಾಡುವಂಥ ಅವಶ್ಯಕತೆ ಏನಿತ್ತು ಅಂಥೇಳಿ ಮುಖ್ಯಮಂತ್ರಿಗಳು ಆಗಿ ಕಾಂಗ್ರೆಸ್ನ ಎಲ್ಲರೂ ಉತ್ತರ ಕೊಡುವಂಥ ಅವಶ್ಯಕತೆ ಐತಿ. ಸಮಾಜ ಏನಾಗೈತಿ ಆ ವಿಷಯ ನೋಡೈತಿ. ಯಾಕಂದರೆ ಈ ರಿಸರ್ವೇಷನ್ನು ಕೇವಲ ವೀರಶೈವ ಲಿಂಗಾಯತ ಪಂಚಮಸಾಲಿಗಳಿಗೆ ಸಂಬಂಧಿಸಪಟ್ಟಿದ್ದು ಮಾತ್ರ ಅಲ್ಲ. ಮರಾಠ ಸಮಾಜ ಇರ್ಬೋದು, ಒಕ್ಕಲಿಗರ ಸಮಾಜ ಇರ್ಬೋದು, ರೆಡ್ಡರ್ ಇರ್ಬೋದು, ಬಂಟ್ರು ಇರ್ಬೋದು, ಈ ರೀತಿ ಎಲ್ಲ ಸಮಾಜಗಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಸುಮಾರು 52% ಸಮಾಜಗಳಿಗೆ ಅನುಕೂಲ ಆಗುವಂಥ ವಿಷಯದ ಬಗ್ಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೋರಾಟ ಮಾಡ್ತಿದ್ರು. ಇದು ವಿಷಯ ಎಲ್ಲರಿಗೂ ಅನುಕೂಲ ಆಗುವಂಥ ವಿಷಯ ಇತ್ತು, ಅದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ರು. ಹಂಗಾಗಿ ನಮ್ಮ ಗೃಹ ಸಚಿವರು ಈ ರೀತಿ ಹೇಳಿಕೆ ಕೊಡೋದು ಅವ್ರಿಗೆ ಅವ್ರ ಮನಸ್ಥಿತಿ ಏನಾಯ್ತು ಅಂತ ತೋರಿಸ್ತಾರೆ. ಮುತ್ತಿಗೆ ಹಾಕೋ ಪ್ರಶ್ನೆ ಇದ್ದಿದ್ದಿಲ್ಲ, ನಾವು ಮನವಿ ಕೊಡಕ್ಕೆ ಬರ್ತಾ ಇದ್ವಿ. ಯಾವುದೇ ರೀತಿಯ ಕಲ್ಲೇಟ್ ಹಾಕಿದ್ದಿಲ್ಲ. ಇವ್ರು ಯಾವಾಗ ಲಾಠಿ ಚಾರ್ಜ್ ಮಾಡಿದ್ರು ಆವಾಗ ಕಲ್ಲೇಟ್ ಆಯ್ತು. ಯಾಕಂದ್ರೆ ನಾವು ಇದ್ದೀವಲ್ಲ ಅಲ್ಲಿ, ನಮ್ಮ ಮೇಲೆ ಕೂಡ ಇವ್ರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಬಂದರು. ಬೇರೆಯವ್ರು ಐತಲ್ಲ ಅದನ್ನು ತಡೆದ್ರಂತೆ, ನನಗೆ ಲಾಠಿ ಚಾರ್ಜ್ ಬೀಳಲಿಲ್ಲ, ನಾ ತೆಕ್ಕದಲ್ಲಿ ಬಿದ್ದೆ. ಹೌದು, ಇವತ್ತು ಇಡೀ ರಾಜ್ಯ ಇವತ್ತು ಹೊತ್ತಿ ಉರಿಯಾಗ್ತಿತ್ತು. ಎಲ್ಲ ಕಡೆ ಇವತ್ತು ರಸ್ತೆ ರೋಕ ಎಲ್ಲ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣೀಭೂತ ಸಿದ್ದರಾಮಯ್ಯನವರು. ಅದು ಯಾವುದೇ ಒಕ್ಕೂಟ ಅಲ್ಲ, ಮುಖ್ಯಮಂತ್ರಿಗಳ ಕೃಪಾಪೋಷಿತ ಮಿತ್ರ ಮಂಡಳಿ. ಅದು ಮುಖ್ಯಮಂತ್ರಿಗಳ ತಮ್ಮ ಬೇಕಾದವ್ರ ಕಡೆಯಿಂದ ಒಂದು ಮನವಿ ಕೊಡಿಸಿದ್ದಾರೆ. ನಾವು ಕೇಳ್ತಾ ಇರುವಂಥ ರಿಸರ್ವೇಷನ್ನು ಯಾವುದೇ ಹಿಂದುಳಿದ ಸಮಾಜಕ್ಕೆ ಅದರಲ್ಲೇ ಅಫೆಕ್ಟ್ ಆಗೋದಿಲ್ಲ. ಅವ್ರ ಕೋಟಾದಿಂದ ಕೇಳ್ತಾ ಇಲ್ಲ, ಎಲ್ಲರಿಗೂ ಏನು ಕೋಟಾ ಸಿಗ್ತೈತಿ ಅದು ಸಿಗಲಿ. ನಾವು ಕೇಳ್ತಾ ಇರೋದು ನಮಗೆ, ಮರಾಠ ಸಮಾಜಕ್ಕೆ, ವೀರಶೈವ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ರೆಡ್ಡಿಗಳಿಗೆ, ಈ ಎಲ್ಲ ಸಮಾಜಗಳಿಗೆ ಏನು ಸಿಗಬೇಕಾಗಿತ್ತು ನ್ಯಾಯ ಆ ಕೊಡ್ರಿ ಅಂತ ಕೇಳ್ತಾ ಇದ್ವಿ. ಯಾವುದೇ ಸಮಾಜಕ್ಕೆ ಕೂಡ ಕಿತ್ಕೊಟ್ರಿ ಅಂತ ಕೇಳ್ತಾ ಇಲ್ಲ, ಕಿತ್ಕೊಡುವಂಥ ಅವಶ್ಯಕತೆಯೂ ಇಲ್ಲ. ಆಲ್ರೆಡಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವ್ರ ಸರ್ಕಾರ, ಯಾವುದೇ ಸಮಾಜಕ್ಕೆ ತೊಂದರೆ ಆಗದಂಗೆ ಎಲ್ಲ ಸಮಾಜದ ಕೋಟಾವನ್ನು ಅವ್ರಿಗಿಟ್ಟು ಈ ಸಮಾಜಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದಾರೆ. ಅದರ ವಿರುದ್ಧ ತಮ್ಮ ಹಿಂಬಾಲಕರಿಂದ ತಮ್ಮ ಶಿಷ್ಯರನ್ನ ಕಳಿಸಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ದಲ್ಲಿ ಕೇಸ್ ಹಾಕಿದ್ದಾರೆ. ಆ ಕೇಸನ್ನು ನೀವು ಅಲ್ಲೇ ನಿಮ್ಮ ಶಿಷ್ಯರಿಗೆ ಹೇಳಿ ಅದು ಕೇಸನ್ನು ತೆಗೆಸ್ರಿ, ಇಲ್ಲ ಅಂತಂದ್ರೆ ನೀವು ಸರ್ಕಾರದ ವಕೀಲರನ್ನ ಹಚ್ಚಿ ಮುಂದಿನ ಮುದ್ದತ್ತು ತೊಗೊಂಡು ಅದನ್ನು ಇಶ್ಯೂ ರಿಸಾಲ್ವ್ ಮಾಡಿಕೊಡ್ರಿ ಅಂತೇಳಿ ನಮ್ಮದು ಬೇಡಿಕೆ. ಇದು ಇವ್ರದ್ದು ಮೊದಲಿಂದ ಆ್ಯಕ್ಷನ್ ನೋಡ್ಕೊಂತ ನೋಡಿದ್ರೆ ಅದೇ ರೀತಿಯ ಪ್ಲಾನ್ ಇತ್ತಂತೆ ಅನಿಸ್ತೈತಿ. ಈ ಹೋರಾಟವನ್ನು ಸಂಪೂರ್ಣ ಮುರಿಬೇಕಂತ ಹೇಳಿ ಲಾಠಿ ಚಾರ್ಜ್ ಮಾತ್ರ ಅಲ್ಲ, ಗೋಲಿಬಾರನ್ನು ಕೂಡ ಮಾಡೋ ಸಂಚಿ ಇತ್ತು ಅಂತ ಅನಿಸ್ತೈತೆ ನಮಗೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.